स्वागत है आपका मॉडर्न एक्सपीरियंस में। मैं मुजीबुर रहमान अफजलपुर। आइए देखते हैं आज की ताज़ा खबर। साइबर क्राइम और नशे के खिलाफ सख्ती होगी, वजीर आला सिद्धरामैया। रियासत के वजीर आला सिद्धरामैया ने कहा कि पुलिस को ज्यादा जिम्मेदारी और होशियारी से काम करना होगा। इन्होंने कहा कि कुछ थानों में पुलिस अच्छा काम कर रही है, लेकिन कई जगहों पर लापरवाही भी नजर आ रही है। वजीर आला के मुताबिक तकरीबन 88 मामलों में पुलिस एहलकार खुद शामिल पाए गए हैं, जो एक संगीन बात है। वजीर आला सिद्धरामैया आज सीनियर पुलिस अफसरान के सालाना मीटिंग के बाद मीडिया से बात कर रहे थे। वजीर आला ने बताया कि 2003 के बाद रियासत में जराइम में कमी आई है। रायचूर जिले का कोयतला पुलिस थाना मुल्क के बेहतरीन पुलिस थानों में तीसरा नंबर हासिल कर चुका है। इन्होंने कहा कि पुलिस अफसरान की मालूमात के बगैर कोई बड़ा जुर्म मुमकिन नहीं होता, इसलिए पुलिस को पूरी ईमानदारी और चौकसी से काम करना होगा। खास तौर पर कमजोर और लोगों की हिफाजत पर तवज्जो देनी चाहिए। वजीर आला सिद्धरामैया ने कहा कि अगरचे चोरी, लूट मार और कत्ल जैसे जराइम कम हुए हैं, लेकिन साइबर क्राइम और नशे के मामला कम नहीं हो रहे। नशा की वजह से नौजवान बर्बाद हो रहे हैं। हुकूमत ने कर्नाटका को नशे से पाक बनाने का फैसला किया है। इन्होंने कहा कि इसके लिए कानून को एक और सख्त किया जाएगा। जल्द ही नया कानून लाया जाएगा या पुराने कानून में तब्दीली की जाएगी। नशे का कारोबार करने वाले गैर मुल्की लोगों को सीधे इनके मुल्क वापस भेजा जाएगा। नशा बेचने वाले, नशा करने वाले और सप्लाई करने वाले से पूछ करके पूरे नेटवर्क का पता लगाया जाएगा। ये काम तमाम पुलिस थानों में फौरन शुरू करने को कहा गया है। ಇವತ್ತು ಪೊಲೀಸ್ ಅಧಿಕಾರಿಗಳ ಸಮಾವೇಶ 2026 ನಡೆದಿದೆ. ಅದರಲ್ಲಿ ನಾನು ಭಾಗವಹಿಸಿ ಕೆಲವು ಮಾತುಗಳನ್ನು ಪೊಲೀಸ್ನವರಿಗೆ ಹೇಳಿದ್ದೇನೆ. ಬಹಳ ಮುಖ್ಯವಾಗಿ ಕೆಲವು ಸಲಹೆಗಳನ್ನು ನಾನು ಕೊಟ್ಟಿದ್ದೇನೆ. ಪೊಲೀಸ್ ಇಲಾಖೆ ಕೆಲವು ಠಾಣೆಗಳಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಕೆಲವು ಇಲಾಖೆಗಳಲ್ಲಿ ಕೆಲವು ಪೊಲೀಸ್ ಠಾಣೆಗಳಲ್ಲಿ ಕೆಲಸ ಮಾಡ್ತಾ ಇಲ್ಲ ಸರಿಯಾಗಿ ಪೊಲೀಸ್ನವರು. ಬಿಕಾಸ್ ಸುಮಾರು 88 ಪ್ರಕರಣಗಳಲ್ಲಿ ಪೊಲೀಸ್ನವರೇ ಶಾಮೀಲಾಗಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗಿದೆ. ಇದು ಹೇಗಪ್ಪ ಅಂತಂದ್ರೆ ಪೊಲೀಸ್ನವರು ಇರ್ತಕ್ಕಂಥದ್ದು ಎಲ್ರಿಗೂ ರಕ್ಷಣೆ ಕೊಡ್ಲಿಕ್ಕೋಸ್ಕರ ಅವರೇ ಬೇಲಿನೇ ಇದ್ದು ಹೊಲ ಬೇಯ್ದಾಗ ಆಗೋಗ್ಬಿಡ್ತದೆ. ಇದು ಪೊಲೀಸ್ನವರು ಪ್ರಕರಣಗಳಲ್ಲಿ ಶಾಮೀಲಾಗಿರೋದು ಇದೆಯಲ್ಲ, ಇದು ಅಕ್ಷಮ್ಯ ಅಪರಾಧ. ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ತರೋದಲ್ಲ, ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ತರತಕ್ಕಂಥ ಕೆಲಸವನ್ನ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ 2003ರಿಂದ ರಾಜ್ಯದಲ್ಲಿ ಅಪರಾಧಗಳ ಕಡಿಮೆ ಆಗ್ತಾ ಇದೆ. ಈಗ ಕವಿತಾಳ ಅಂತಕ್ಕಂಥ ಪೊಲೀಸ್ ಸ್ಟೇಷನ್ ರಾಯಚೂರು ಜಿಲ್ಲೆ ಇಡೀ ದೇಶದಲ್ಲೇ 3ನೇ ಸ್ಥಾನದಲ್ಲಿ ಬಂದಿದೆ. ಅಂದ್ರೆ ಅಂತ ಒಳ್ಳೆ ಪೊಲೀಸ್ ಸ್ಟೇಷನ್ಗಳು ಕೂಡ ಇರ್ತವೆ, ಮತ್ತೆ ಕೆಟ್ಟ ಪೊಲೀಸ್ ಸ್ಟೇಷನ್ಗಳು ಕೂಡ ಇರ್ತವೆ ಅಂತಕ್ಕಂಥದ್ದು ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಪದೇ ಪದೇ ಹೇಳ್ತಾ ಇದ್ದೀನಿ. ಪೊಲೀಸ್ ಇನ್ಸ್ಪೆಕ್ಟರ್ಗೆ, ಸಬ್ ಇನ್ಸ್ಪೆಕ್ಟರ್ಗೆ, ಅಲ್ಲಿರ್ತಕ್ಕಂಥ ಪೊಲೀಸ್ನವ್ರಿಗೆ, DYSPಗೆ ಮತ್ತೆ ACPಗೆ ಅವ್ರಿಗೆ ಗೊತ್ತಿಲ್ಲದೇನೆ ಯಾವ ಅಪರಾಧನೂ ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ ಅವರ ಜ್ಯೂರಿಸ್ಡಿಕ್ಷನ್ ನಲ್ಲಿ. ಅದಕ್ಕೆ ಪೊಲೀಸ್ನವರು ಜಾಗರೂಕತೆಯಿಂದ ಕೆಲಸ ಮಾಡಬೇಕು ಅಂತ ಹೇಳಿದ್ದೇನೆ. ವಿಶೇಷವಾಗಿ ದುರ್ಬಲ ವರ್ಗದವರಿಗೆ ರಕ್ಷಣೆ ಕೊಡಬೇಕು. ಮತ್ತೆ ಇವ್ರು ಯಾರು ಕೂಡ ಪೊಲೀಸ್ನವರು ಬಲಾಢ್ಯರ ಕೈಗೊಂಬೆಗಳಂತೆ ಕೆಲಸ ಮಾಡ್ತಕ್ಕಂಥದ್ದನ್ನು ಮಾಡಬಾರದು. ನಮ್ಮಲ್ಲಿ ಕಳ್ಳತನ, ಸುಲಿಗೆ, ದರೋಡೆ, ಕೊಲೆ ಇಂಥ ಪ್ರಕರಣಗಳು ಕಡಿಮೆ ಆಗ್ತಾ ಇದ್ದಾವೆ. ಆದರೆ ಸೈಬರ್ ಕ್ರೈಮ್ ಅಂತ ಡ್ರಗ್ಸ್ ಅಪರಾಧಗಳು ಕಡಿಮೆ ಆಗ್ತಾ ಇಲ್ಲ. ಜನರು ಇವತ್ತು ಡ್ರಗ್ಸ್ ನಿಂದ ಹಾಳಿ ಆಗ್ತಾ ಇದ್ದಾರೆ. ನಾವು ಕರ್ನಾಟಕ ಸರ್ಕಾರ ಡ್ರಗ್ಸ್ ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಅಂತ ಘೋಷಣೆ ಮಾಡಿದ್ದೀವಿ. ಪೊಲೀಸ್ನವರು ಮನಸ್ಸು ಮಾಡಿದ್ರೆ, ಜಾಗರೂಕತೆಯಿಂದ ಕೆಲಸ ಮಾಡಿದ್ರೆ, ದಕ್ಷತೆಯಿಂದ ಕೆಲಸ ಮಾಡಿದ್ರೆ ಡ್ರಗ್ಸ್ ಮುಕ್ತ ರಾಜ್ಯವನ್ನಾಗಿ ಮಾಡಬಹುದು. ಜೊತೆಗೆ ಯುವ ಜನಾಂಗವನ್ನು ಕೂಡ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬಹುದು. ಈಗ ನಾನು ಹೇಳಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಡ್ರಗ್ಸ್ ಮುಕ್ತ ಮಾಡಬೇಕಾದ್ರೆ ಈ ಡ್ರಗ್ಸ್ ಮಾರಾಟ ಮಾಡ್ತಾನಲ್ಲ ಅವನು ವಿಚಾರಣೆ ಮಾಡಿದ್ರೆ, ಅಥವಾ ವ್ಯಸನಿ ಇರ್ತಾನಲ್ಲ ಅವ್ರನ್ನ ವಿಚಾರ ಮಾಡಿದ್ರೆ ಯಾರಿಂದ ಸಪ್ಲೈ ಆಯ್ತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಮತ್ತೆ ಪೋಷಕರಿಗೂ ಕೂಡ ಗೊತ್ತಾಗ್ತದೆ. ಆಮೇಲೆ ಡ್ರಗ್ಸ್ ಸಪ್ಲೈ ಮಾಡದವನ್ನ ವಿಚಾರಣೆ ಮಾಡಿದಾಗ ಎಲ್ಲಿಂದ ಬಂತು ಅನ್ನೋದು ಗೊತ್ತಾಗುತ್ತೆ. ಡ್ರಗ್ಸ್ ಎಲ್ಲಿಂದ ಬಂತು, ಯಾರು ಇದನ್ನ ಉತ್ಪಾದನೆ ಮಾಡೋರು, ಯಾರು ಇದನ್ನು ಸರಬರಾಜು ಮಾಡ್ತಕ್ಕಂಥವ್ರು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸೊ ಇದನ್ನ ಎಲ್ಲ ಪೊಲೀಸ್ ಸ್ಟೇಷನ್ಗಳು ಕೂಡ ಕೂಡಲೇ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಜೊತೆಗೆ ವಿದೇಶಿಯರಿದಾರಲ್ಲ ಅವರನ್ನ ಯಾವುದೇ ಮುಲಾಜಿಲ್ದೇನೆ ಅವ್ರ ದೇಶಕ್ಕೆ ಕಳಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಅವರು ಜಾಮೀನ್ ಮೇಲೆ
ಬಿಡುಗಡೆಯಾಗಿ ಈ ದೇಶದಲ್ಲಿ ಉಳಿತಕ್ಕಂಥ ಕೆಲಸ ಮಾಡಿದ್ರೆ ಮತ್ತೆ ಅದೇ ಅಪರಾಧವನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಅದಕ್ಕೋಸ್ಕರ ಅವರನ್ನ ಅವ್ರ ದೇಶಗಳಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈ ಪೊಲೀಸ್ ಸ್ಟೇಷನ್ಗಳಲ್ಲಿ ಇನ್ಸ್ಪೆಕ್ಟರ್ಗಳನ್ನ, ಸಬ್ ಇನ್ಸ್ಪೆಕ್ಟರ್ಗಳನ್ನ, ಡಿವೈಎಸ್ಪಿಗಳನ್ನ ಅವರು ಜಾಗರೂಕತೆಯಿಂದ ಕೆಲಸ ಮಾಡ್ತಾ ಇದಾರೋ ಇಲ್ಲವೋ ಅಂತಕ್ಕಂಥ ನಿಗಾ ಇಡ್ತಕ್ಕಂಥ ಕೆಲಸವನ್ನ SP-ಗಳು ಮತ್ತು ಮೇಲಾಧಿಕಾರಿಗಳು ಇಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೇನೆ. ಸೈಬರ್ ಕ್ರೈಮ್ ಅಂತ ಡ್ರಗ್ಸ್ ಅಂತ ಕೆಲಸ ಇದೆಯಲ್ಲ, ಈ ಕ್ರೈಮ್ಗಳಿಗೆ ನಮ್ಮ ಕಾನೂನನ್ನು ಇನ್ನೂ ಬಿಗಿ ಮಾಡಬೇಕು ಅನ್ನೋದಾದ್ರೆ ಮಾಡಬೇಕಾಗ್ತದೆ. ಹೊಸ ಕಾನೂನು ಮಾಡಬೇಕಾ, ಇರೋ ಕಾನೂನಿಗೆ ತಿದ್ದುಪಡಿ ಮಾಡಬೇಕಾ? ಯಾಕಂತಂದ್ರೆ ಕೊಲೆ ಅಂತ ಕೇಸ್ಗಳು, ಅಟೆಂಪ್ಟ್ ಟು ಮರ್ಡರ್ ಅಂತ ಕೇಸ್ಗಳು, ಆ ಥರದ ಅಪರಾಧಗಳಿಗೆ ಏನು ಶಿಕ್ಷೆ ಇದೆ ಆ ಶಿಕ್ಷೆಗಳನ್ನು ಇಂಥ ಕೇಸ್ಗಳಲ್ಲಿ ಮಾಡ್ತಕ್ಕಂಥದ್ದನ್ನು ಮಾಡಬೇಕು. ಸರ್, ಈಗ ನೀವು ಮುಖ್ಯಮಂತ್ರಿಗಳ ಸಭೆ ಮತ್ತೆ ಚೀಫ್ ಸೆಕ್ರೆಟರಿ ಸಭೆ ಮತ್ತೆ DG ಸಭೆ ಇರ್ತಲ್ಲ, ಆಲ್ ಇಂಡಿಯಾ ಅಂತ ವಿಷಯದಲ್ಲಿ ಮಾತಾಡಬೇಕು. ಬೇರೆ ರಾಷ್ಟ್ರದಿಂದ ಬರಬಾರ್ದು. ನಾನು ಹೇಳಿದ್ದೀನಿ, ಸಾಗಾಟ ಮಾರಾಟ ಬಿಡಿದ್ರು ನಾವು ಬರೀತೀವಿ 2 ಕೋಟಿ 3 ಕೋಟಿ ಅಷ್ಟೇ. ಇಲ್ಲ, ಅದಕ್ಕೆ ಕಾನೂನನ್ನೇ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ದೀನಿ. ವಿಜ್ಞಾನ ಕಾನೂನನ್ನು ಮಾಡಬೇಕು ಅಂತ ಮಾಡಿದ್ದೀನಿ. ಮುಂದಿನ ಅಸೆಂಬ್ಲಿ ಸೆಷನ್ನಲ್ಲಿ ಮಾಡ್ತೀವಿ. ಅದಕ್ಕೆ ಒಂದು ಸಮಿತಿ ಮಾಡಿದ್ದು, ಒಂದು ಪುನಃ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ದು, ಅವರು ಶಿಫಾರಸ್ ಮಾಡಿದ್ದಾರೆ. ಆ ಶಿಫಾರಸನ್ನ ಕಂಪ್ಲೈ ಮಾಡಬೇಕು ಅಂತ ಹೇಳಿದ್ದಾರೆ. ನಾವು ಕ್ಯಾಬಿನೆಟ್ನಲ್ಲಿ ಸಬ್ ಕಮಿಟಿ ಮಾಡಿದ್ದೀವಿ, ಅದರ ಅಧ್ಯಕ್ಷತೆಯನ್ನ ಗೃಹ ಸಚಿವರ ಅಧ್ಯಕ್ಷತೆಯಲ್ಲಿ ಮಾಡಿದ್ದೀವಿ. ಅವರು ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ಅವರು ಕಂಪ್ಲೇಂಟ್ ಮಾಡಿದರೆ ಲಾಂಗ್ ಟರ್ಮು, ಶಾರ್ಟ್ ಟರ್ಮು ಇಂಥ ಶಿಫಾರಸುಗಳಿದ್ದಾವೆ. ಆ ಶಾರ್ಟ್ ಟರ್ಮ್ಗಳೆಲ್ಲ ಕೂಡಲೇ ಮಾಡಬೇಕು, ಲಾಂಗ್ ಟರ್ಮ್ನೆಲ್ಲ ಮಾಡಬೇಕಾಗ್ತದೆ. ಅವರು ಅಂಡರ್ಟೇಕ್ ಮಾಡ್ಕೊಂಡ್ರೆ ಅವ್ರಿಗೆ ಮಾಡಿ ಅಂತ ಹೇಳಿದ್ದೀನಿ. ಆದರೆ ರೆಕಮೆಂಡೇಶನ್ಸ್ನ ಕಂಪ್ಲೇಂಟ್ ಮಾಡಲೇಬೇಕು. ಪುನಃ ಅವರ ವರದಿ ಶಿಫಾರಸುಗಳಿದ್ದಾವಲ್ಲ, ಆ ಶಿಫಾರಸುಗಳನ್ನು ಜಾರಿ ಮಾಡ್ತಕ್ಕಂಥ ಕೆಲಸ ಮಾಡಲೇಬೇಕು. ಸರ್, ಈ ಬಳ್ಳಾರಿ ಕೇಸಲ್ಲಿ ಕ್ಲೈಮ್ ಕೇಸ್ಗಳಲ್ಲಿ PI, PSI ಗೊತ್ತಿದೆ ಕೆಲಸ ಆಗಲ್ಲ. ಬಳ್ಳಾರಿ ಪರ್ಟಿಕ್ಯುಲರ್ ಕೇಸಲ್ಲಿ ಮಾತ್ರ ಸಸ್ಪೆಂಡ್ ಮಾಡಿದ್ದಾರೆ. ಅಲ್ಲಿ ಒಂದು SP ಕಾನ್ಸ್ಟೇಬಲ್ ಕೂಡ ಏನು ಆಕ್ಷನ್ ತಗೊಂಡಿಲ್ಲ. ನೋಡಪ್ಪ, ಅದನ್ನ ಎಂಕ್ವೈರಿ ಮಾಡ್ಲಿಕ್ಕೆ CID ಕೊಟ್ಟಿದೀವಿ, ವಹಿಸಿದೀವಿ. ಅದನ್ನ ಹೇಳಿದೀವಲ್ಲ, ಈಗಾಗಲೇ CID ಕೊಟ್ಟಿದೀವಿ ಅಂತ ಹೇಳಿದೀವಿ. CID ಅವರು ಎಂಕ್ವೈರಿ ಮಾಡ್ತಾರೆ. ಅದಕ್ಕೆ ಒಂದು ಇಂಡಿಪೆಂಡೆಂಟ್ ಬಾಡಿ ಎಂಕ್ವೈರಿ ಮಾಡಬೇಕು ಅಂತ ಹೇಳಿದೀವಿ. ಬಿಕಾಸ್ ಪೊಲೀಸ್ನವ್ರು SP ಯಾಕೆ ಸಸ್ಪೆಂಡ್ ಮಾಡಿದೆ ಅಂತಂದ್ರೆ, ಯಾಕೆ ಮಾಡಿದೆ ಅಂತಂದ್ರೆ ಅವರು ಜಾಗರೂಕರಾಗಿ ಇರಲಿಲ್ಲ. ಅವತ್ತೇ ಚಾರ್ಜ್ ತಗೊಂಡಿದ್ರು. ಅವ್ರು ಅಲ್ಲಿ, ಅದು ಸೂಕ್ಷ್ಮವಾದಂಥ ಪ್ರದೇಶ ಬಳ್ಳಾರಿ, ಮಂಗಳೂರು ಇದೆ. ಅದಕ್ಕೆ ಸೀನಿಯರ್ ಆಫೀಸರ್ನೇ ಸಸ್ಪೆಂಡ್ ಮಾಡಿದೀವಲ್ಲ. और खबरों के लिए देखते रहिए मॉडर्न एक्सप्रेस न्यूज, आवाज आपकी, खबर हमारी।